perhaps is very, very damaging to the CBI, reflects very poorly upon them. Yes. Nothing more, nothing less. It's now evident from your deposition. Obviously, the CBI is out, not to be trusted with it. SIT only. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳವಣಿಗೆಯೊಂದು ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಇದು. ಬಂಧುಗಳೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಮಾಡೋದಕ್ಕೆ ಆರಂಭಿಸಿದ ದಿನದಿಂದಲೂ ಕೂಡ ನಾನು ಅದೇ ಮಾತನ್ನ ಹೇಳ್ತಾ ಇದ್ದೇನೆ. ಆರೋಪಿಗಳು ಯಾರು ಬೇಕಾದ್ರೂ ಆಗಿರಬಹುದು, ಅದು ಜಗತ್ತಿಗೆ ತಿಳಿಬೇಕು. ಆ ವಿಚಾರ ತಿಳಿಬೇಕು ಅಂದ್ರೆ ಏನಾಗಬೇಕು? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆ ಆಗಬೇಕು. ಮರು ತನಿಖೆಯಿಂದಷ್ಟೇ ಮಾತ್ರ ನಾವು ಸತ್ಯವನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ. ಅದು ಕೂಡ ನಾವು ನಂಬುವಂತ ಒಂದು ಏಜೆನ್ಸಿಯಿಂದ ಮರು ತನಿಖೆ ಆಗಬೇಕು ಎನ್ನುವಂತ ಮಾತ್ರ ನಾನು ಹೇಳ್ತಾ ಇದ್ದೆ. ಈಗ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಒಂದಷ್ಟು ಜನ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರಲ್ಲ, ಈಗ ಅವರ ಕುಟುಂಬವೇ ಮರು ತನಿಖೆ ಆಗಬೇಕು ಅಂತ ಕೋರ್ಟ್ಗೆ ಹೋಗಿತ್ತು. ಕೇವಲ ಬೀದಿ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅವರು ಕಾನೂನು ಹೋರಾಟವನ್ನು ಕೂಡ ಆರಂಭಿಸಿದ್ರು. ಸಾಕಷ್ಟು ದಿನಗಳಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇತ್ತು. ಇವತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಕೊಟ್ಟಿದೆ. ಏನು? ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಕನ್ವಿನ್ಸ್ ಆಗಿದೆ ಅಂದ್ರೆ ಅದರ ಅರ್ಥ ಸೌಜನ್ಯ ಪರ ವಕೀಲರು ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಏನೇನು ಸಾಕ್ಷಿಗಳು ಬೇಕು, ಏನೇನು ದಾಖಲೆಗಳು ಬೇಕು ಅದೆಲ್ಲವನ್ನು ಕೂಡ ಸಲ್ಲಿಸಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಮುಂದೇನು? ಜಡ್ಜ್ಮೆಂಟ್ ಅನ್ನ ರಿಸರ್ವ್ ನಲ್ಲಿ ಇಟ್ಟಿದ್ದಾರೆ. ಯಾವ ವಿಚಾರವನ್ನ, ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಬಗ್ಗೆ ಸ್ವತಃ ಕೋರ್ಟೆ ಗುಣಗಾನ ಮಾಡಿದೆ. ಇವತ್ತು ಸಿಬಿಐ ನಂಬಿಕೆಗೆ ಅರ್ಹವಲ್ಲದಂತ ಸಂಸ್ಥೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಹೀಗಾಗಿ ಒಂದು SIT ಇಂದ ಆಗಬೇಕು ಅಥವಾ ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಏನೋ SIT ಫಾರ್ಮ್ ಮಾಡಕ್ ರೆಡಿ ಇದೆಯಂತೆ. ಆದ್ರೆ ಸೌಜನ್ಯ ತಾಯಿ ಅಥವಾ ಸೌಜನ್ಯ ಪರ ವಕೀಲರು ಹೇಳ್ತಾ ಇರೋದು ಒಂದು ರಿಟೈರ್ಡ್ ಜಡ್ಜ್ ಮೂಲಕ ತನಿಖೆ ಆಗಲಿ ಅಂತ. ಅಂದ್ರೆ ಇವತ್ತು ಯಾರನ್ನು ಕೂಡ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ. ಹೀಗಾಗಿ ಯಾವ ಅಧಿಕೃತ ಆದೇಶ ಬರೋದು ಬಾಕಿ ಇದೆ ಅಂದ್ರೆ ಅದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರಬಹುದು. ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಎನ್ನುವಂತ ವಿಚಾರ ಮಾತ್ರ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ. ಓಕೆ, ಇದು ಒಂದು ವಿಚಾರ. ನಾನು ಉಳಿದ ವಿಚಾರವನ್ನ ನಂತರ ನಿಮ್ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನಾಯ್ತು ವಿಡಿಯೋ ಕ್ಲಿಪ್ ಅನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮವಾದಂತ ಪ್ರಕರಣ. ಹೀಗಾಗಿ ಹಾಗಂತೆ ಹೀಗಂತೆ ಯಾವುದೇ ಕಥೆಯೂ ಕೂಡ ಬೇಡ. ನೇರವಾಗಿ ಅಧಿಕೃತ ದಾಖಲೆ ನಾವು ಬೇಕಾಗತ್ತೆ. ಈಗ ಒಂದೊಂದೇ ವಿಚಾರ ಗಮನಿಸ್ತಾ ಹೋಗೋಣ. ಮೊದಲ ವಿಡಿಯೋ ಕ್ಲಿಪ್ ಅನ್ನ ಗಮನಿಸಿ. Perhaps is very, very damaging to the CBI, reflects very poorly upon them. Yes. Nothing more, nothing less. It does not even visit the site of the crime. It does not even go there. My lord, I was trying to say something, my lord. My lord said that I am not trying to shield. Want to I'm line of the CBI on this? My lord, I was trying to assist the court. To say that three agencies have already. My lord, that is what I am not going into that reply. Three agencies did not complete the investigation. I am not on that. One to the other. You are the only one who seems to have done the investigation by the Muslims. May I now say, my lord? Then you put this man in the dock. ಬಂಧುಗಳಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಗಮನಿಸ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ ಜಡ್ಜ್ ಸಿಬಿಐ ಗುಣಗಾನವನ್ನ ಹೇಗೆ ಮಾಡಿದ್ದಾರೆ ಅಂತ. ತುಂಬಾ ಕೆಟ್ಟದಾಗಿ ಸಿಬಿಐ ತನಿಖೆಯನ್ನ ಮಾಡಿದೆ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದಾದ ಬಳಿಕ ಅವರು ಹೇಳ್ತಾರೆ ಸಿಬಿಐನ ಐಒ ಕ್ರೈಮ್ ಸ್ಪಾಟ್ಗೆ ವಿಸಿಟ್ ಮಾಡಿಲ್ಲ ಅವರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಎಷ್ಟು ಲೇಸಿಯಾಗಿ ತನಿಖೆ ಮಾಡಿದ್ದಾರೆ ನೋಡಿ. ಇಷ್ಟು ಸೂಕ್ಷ್ಮವಾದಂತ ಪ್ರಕರಣದಲ್ಲಿ ಸಿಬಿಐ ಬಹಳ ನಂಬಿಕಸ್ಥ ಸಂಸ್ಥೆ, ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಎನ್ನುವಂತ ಮಾತನ್ನು ನಾವು ಹೇಳ್ತೀವಿ. ಎಷ್ಟು ಕೆಟ್ಟದಾಗಿ ತನಿಖೆ ಮಾಡಿದ್ದಾರೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಹಾಕಿದೆ. ತನಿಖಾಧಿಕಾರಿ ಸ್ಪಾಟ್ಗೆ ಹೋಗಿಲ್ಲ. ನಾವೇ ಯಾವುದಾದ್ರು ರಿಪೋರ್ಟಿಂಗ್ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಸ್ಪಾಟ್ಗೆ ಹೋಗ್ತೀವಿ. ನಾವು ಸ್ಪಾಟ್ಗೆ ಹೋದಾಗ ನಮಗೆ ನೀಟಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳಿ. ಆದ್ರೆ ಒಂದು ಪ್ರಕರಣದ ಭವಿಷ್ಯವನ್ನ ನಿರ್ಧರಿಸಬಲ್ಲ ತಾಕತ್ತಿರುವಂತ ತನಿಖಾಧಿಕಾರಿ ಸ್ಪಾಟ್ಗೆ ಹೋಗಿಲ್ಲ ಅಂದ್ರೆ ಏನ್ ಹೇಳಬೇಕು? ಏನ್ ಕಾರಣ? ಯಾಕೆ ಹಿಂಗ್ ಮಾಡಿದ್ರು? ಇದೇ ಎಲ್ಲರೂ ಕೂಡ ಇರುವಂತ ಪ್ರಶ್ನೆ. ಹಾಗೆ ಅವ್ರು ಹೇಳ್ತಾ ಹೋಗ್ತಾರೆ 3 ಏಜೆನ್ಸಿ ತನಿಖೆಯನ್ನ ಮಾಡಿದೆ, ಆದ್ರೆ ಯಾವ್ದ್ರಿಂದಲೂ ಕೂಡ ಔಟ್ಕಮ್ ಸರಿಯಾದ ರೀತಿಯಲ್ಲಿ ಬಂದಿಲ್ಲ. ಸ್ಥಳೀಯ ಪೊಲೀಸರು ಮಾಡಿದ್ದನ್ನೇ ಎತ್ತಿ CID ಇಟ್ಟಿದೆ, CID ಮಾಡಿದ್ದನ್ನೇ ಎತ್ತಿ ಸಿಬಿಐನವರು ಇಟ್ಟಿದ್ದಾರೆ ಎನ್ನುವಂತ ವಿಚಾರವನ್ನ. ಈಗ ಎರಡನೇ ವಿಡಿಯೋ ಕ್ಲಿಪ್ ಅನ್ನ ಗಮನಿಸಿ. Considering the stand that you have taken now and the stand that is now evident from your deposition, obviously the CBI is out, not to be trusted with it. SIT only. Perhaps it's better that the state only does it. Otherwise, an SIT can be formed by lordships. For a SIT to be formed, my lord. Let the state decide how. Yes. Otherwise, these are certain proposed names that are there of independent officers. Plus, whatever orders my lords passes, we'll abide by that. We have given the affidavit on a factual account.
Whatever. My lordships may have a look at this if an SIT can be constituted, otherwise it's a. Lords, we have given suggestions. to have happened is the IO of CBI has acted as a judge. He's only looked at evidence collected earlier and then given his Yes. interpretation, filed a charge sheet. He's not conducted any independent investigation. My lord, Simply looked at statement already yes. recorded and then come to an inference and filed the charge my lord, I am not defending that. I am not defending that. I am saying, my lord, suppose, my lords, sheet. Saying that after 12 years, CBI is not capable of finding any evidence. I am not saying that also, my lords. This nine. No, Remember this. ಬಂಧುಗಳು, ಇಲ್ಲಿ ಯಾರು ತನಿಖೆ ಮಾಡಬೇಕು ಮುಂದೆ ಎನ್ನುವಂತ ವಿಚಾರ ಚರ್ಚೆಗೆ ಬರುತ್ತೆ. ಅಂದ್ರೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಕನ್ವಿನ್ಸ್ ಆಗಿದೆ, ಯಾರು ತನಿಖೆ ಮಾಡಬೇಕು ಎನ್ನುವಂತ ವಿಚಾರ. ಆಗ ಕೋರ್ಟೇ ಹೇಳುತ್ತೆ ಸಿಬಿಐ ಬೇಡ ಅನ್ನುತ್ತೆ ಕೋರ್ಟ್, ಅವ್ರನ್ನ ನಂಬುವ ಸ್ಥಿತಿಯಲ್ಲಿ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಸ್ಟೇಟ್ ಡಿಸೈಡ್ ಮಾಡಲಿ ಅನ್ನುವಂಥ ಚರ್ಚೆ ಆಗುತ್ತೆ, SIT ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗುತ್ತೆ. ಅದಾದ ಬಳಿಕ ಜಡ್ಜ್ ಹೇಳ್ತಾ ಹೋಗ್ತಾರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಅಥವಾ ಬಹಳ ಚೆನ್ನಾಗಿ, ಈ ಪ್ರಕರಣದಲ್ಲಿ CBI-ನ IO ತಮ್ಮನ್ನೇ ತಾವು ಜಡ್ಜ್ ಅಂದ್ಕೊಂಡು ಬಿಟ್ಟಿದ್ದಾರೆ. ಆಕ್ಟ್ ಲೈಕ್ ಎ ಜಡ್ಜ್, ಅವ್ರು ಜಡ್ಜ್ ರೀತಿಯಲ್ಲಿ ಆಕ್ಟ್ ಮಾಡಿದ ಹಾಗೆ ಕಾಣಿಸ್ತಿದೆ ನಮಗಿಲ್ಲಿ. ಇಂಡಿಪೆಂಡೆಂಟ್ ಆಗಿ ಅವ್ರು ಏನೂ ಕೂಡ ತನಿಖೆ ಮಾಡಿಲ್ಲ. ಹಿಂದಿನ ತನಿಖಾ ಸಂಸ್ಥೆ CID ಏನು ಮಾಡಿದೆ ಅದನ್ನೇ ಎತ್ತಿಟ್ಟು ಅದನ್ನೇ ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಕೆಯನ್ನ ಮಾಡಿ ಜೈ ಅನ್ಸ್ಬಿಟ್ಟಿದ್ದಾರೆ. ಯಾವುದೇ ಹೊಸ ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಅಂತ ಹೇಳಿ ಜಡ್ಜ್ ಇಲ್ಲಿ CBI-ನ ಬಹಳ ಚೆನ್ನಾಗಿ ಗುಣಗಾನ ಮಾಡಿದ್ದಾರೆ. ಓಕೆ, ಈಗ ಮೂರನೇ ವಿಡಿಯೋ ಕ್ಲಿಪ್ ಅನ್ನ ಗಮನಿಸಿ. To the reinvestigation in a matter of this nature, where your IO has gone on record to say this. How do you even stand by this and say that there's need for a reinvestigation? my lords, I A am, girl has been raped I in am- brutal fashion. my lord, I am on something more fundamental, and that is what I wanted to assist this court. The CBI must be trusted with whatever it says. ಮೂರನೇ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ ಅವರು CBI-ಗೆ ಹೋಗಿದ್ದಾರೆ, IO ಅನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಲ್ಕನೇ ವಿಡಿಯೋ ಕ್ಲಿಪ್ ಅನ್ನು ಗಮನಿಸಿ. Yes, the eyewitness, my lord. Who says that I saw these 3 persons over there? She's not examined. No. He's there now. Yes, Yes, Lords. sir. Perhaps is very, very damaging to the CBI. Reflects very poorly upon. Yes. Nothing more, nothing less. ಒಂದು ವೇಳೆ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ. ಐ ವಿಟ್ನೆಸ್ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಯಾರು ಏನು ಎತ್ತ ಅಂತ ಮುಂದೆ ಗೊತ್ತಾಗಬೇಕಾಗುತ್ತೆ. ಐ ವಿಟ್ನೆಸ್ ಒಂದಷ್ಟು ಜನರನ್ನ ಅಲ್ಲಿ ಗಮನಿಸಿದ್ದಾರಂತೆ. ಆ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತೋ ಅವರನ್ನ ಅಲ್ಲಿ ಜಡ್ಜ್ ಕೇಳ್ತಾರೆ, CBI ಏನಾದ್ರು ಎಕ್ಸಾಮೈನ್ ಮಾಡಿದ್ಯಾ, ಅವರನ್ನ ತನಿಖೆ ಮಾಡಿದ್ಯಾ ಅಂದ್ರೆ ಇಲ್ಲ. ಐ ವಿಟ್ನೆಸ್ ಅನ್ನ ಕೂಡ CBI ಸರಿಯಾದ ರೀತಿಯಲ್ಲಿ ಮಾತಾಡ್ಸೋಕೆ ಹೋಗಿಲ್ಲ, ಅವ್ರ ವಿಚಾರವನ್ನು ಕೂಡ ದಾಖಲಿಸಿಲ್ಲ ಎನ್ನುವಂತ ವಿಚಾರ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಇದೆ ಅಂತ ಅರ್ಥ. ಐದನೇ ವಿಡಿಯೋ ಕ್ಲಿಪ್ ಅನ್ನು ಗಮನಿಸಿ. Directing for the reinvestigation under retired, any Supreme Court retired judge, if Why do you want? as my The state says that it wants to undertake that exercise. Why should they doubt their bona fides on that score? ನೀವು ಐದನೇ ವಿಡಿಯೋ ಕ್ಲಿಪ್ ಅನ್ನು ನೋಡ್ತಾ ಇದ್ರೆ, ಇಲ್ಲಿ ರಿಟೈರ್ಡ್ ಜಡ್ಜ್ ಇಂದ ತನಿಖೆ ಆಗಬೇಕು ಅಂತ ಸೌಜನ್ಯ ಪರ ವಕೀಲರು ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಇದು ಪೆಂಡಿಂಗ್ ನಲ್ಲಿದೆ, ಯಾರು ತನಿಖೆ ಮಾಡಬೇಕು ಎನ್ನುವಂತ ವಿಚಾರವನ್ನ. ಮುಂದಿನ ವಿಡಿಯೋ ಕ್ಲಿಪ್ ಅನ್ನು ಗಮನಿಸಿ. Necessary should we mention that? An eyewitness is. Yes, my lord may just note that the protection was given. There was an order Protect. that because my lords had directed that we had granted protection adequately. let the protection order was continued. Yes, ma'am. So very grateful. Extremely grateful. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎವಿಡೆನ್ಸ್ ಗಳಿಗೆ ಪ್ರೊಟೆಕ್ಷನ್ ಅನ್ನ ಕೊಡಿ ಎನ್ನುವ ರೀತಿಯಲ್ಲಿ. ಅಂದ್ರೆ ಅದರ ಅರ್ಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐ ವಿಟ್ನೆಸ್ ಇದ್ದಾರೆ, ಹೀಗಾಗಿ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಅವರಿಗೆ ಪ್ರೊಟೆಕ್ಷನ್ ಕೊಡಿ ಎನ್ನುವಂತ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ನೋಡಿ, ಇಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆಗಿದ್ದು. ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಬಹಳ ಸ್ಪಷ್ಟವಾಗಿ ಒಪ್ಪಿಗೆಯನ್ನ ಸೂಚಿಸಿದೆ. ಯಾವ ತನಿಖಾ ಏಜೆನ್ಸಿಯಿಂದ ತನಿಖೆ ಆಗಬೇಕು ಎನ್ನುವಂತ ವಿಚಾರ ಮಾತ್ರ ಬಾಕಿ ಇದೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾದಂತ ಕಾಳಜಿಯನ್ನ ಯಾರು ವ್ಯಕ್ತಪಡಿಸ್ತಾ ಇದ್ರು ಅವರಿಗೆ ಒಂದು ರೀತಿಯಲ್ಲಿ ಜಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಿಂದಿನಿಂದಲೂ ಕೂಡ ನಾನು ಹೇಳ್ಕೊಂಡು ಬಂದಿದ್ದು ಅದನ್ನೇ. ಒಂದು ವೇಳೆ ಇಷ್ಟು ಆಗಿದೆ ನೋಡೋಣ. ಅಂದ್ರೆ ಈಗ SIT ಅಂತ ಬಂದಾಗ ನಿಮಗೆ ಗೊತ್ತು, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ಯಾವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಎನ್ನುವಂತ ವಿಚಾರ. ಹೀಗಾಗಿ SIT ಅಂದಾಗ ಸಹಜವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಈಗಲೇ ಹೇಳಕ್ಕಾಗಲ್ಲ, ಈಗಲೇ ನಾವು ಅಪನಂಬಿಕೆ ಮತ್ತೊಂದು ಮಗದೊಂದು ಅಂತ ಈಗಲೇ ನಾವು ಹೇಳಕ್ಕಾಗಲ್ಲ. ಆದ್ರೂ ಒಂದು ಸಣ್ಣ ಇದಿರುತ್ತೆ. SIT ರಾಜ್ಯ ಸರ್ಕಾರದ ಕಂಟ್ರೋಲ್ ಬರುತ್ತೆ. ಹೀಗಾಗಿ SIT ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ನುವಂತ ರೀತಿಯಲ್ಲಿ ಆ ಕಾರಣಕ್ಕಾಗಿ ಈಗ ಸೌಜನ್ಯ ಪರ ವಕೀಲರು ಹೇಳ್ತಾರೆ ರಿಟೈರ್ಡ್ ಜಡ್ಜ್ ಆದ್ರೆ ಉತ್ತಮ ಎನ್ನುವ ರೀತಿಯಲ್ಲಿ. ಅಂದ್ರೆ ಸ್ವತಂತ್ರರಾಗಿರ್ತಾರೆ,
ಯಾರ ಮರ್ಜಿಗೂ ಬರಲ್ಲ, ಯಾರ ಕೆಳಗೂ ಕೂಡ ಬರಲ್ಲ. ಹೀಗಾಗಿ ರಿಟೈರ್ಡ್ ಜಡ್ಜ್ ಇಂದ ತನಿಖೆ ಆದ್ರೆ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತಹ ಪ್ರಕರಣ, ಸಾಕಷ್ಟು ಮನಸ್ಸುಗಳು ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇರುವಂತಹ ಪ್ರಕರಣ. ಹೀಗಾಗಿ ನನ್ನ ಪ್ರಕಾರ ರಿಟೈರ್ಡ್ ಜಡ್ಜ್ ಅಡಿಯಲ್ಲೇ ಒಂದು ತನಿಖೆ ಆಯ್ತು ಅಂತಾದ್ರೆ ಇಷ್ಟು ವರ್ಷಗಳಿಂದ 14 ವರ್ಷಗಳಿಂದ ಇರುವಂತಹ ಆ ಅನುಮಾನಕ್ಕೆ, 14 ವರ್ಷಗಳಿಂದ ಇರುವಂತಹ ಪ್ರಶ್ನೆಗೆ, 14 ವರ್ಷಗಳಿಂದ ಆಗ್ತಿರುವಂತಹ ಅನ್ಯಾಯಕ್ಕೆ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗಾಗುತ್ತೆ. ಜೊತೆಗೆ ಸ್ಪಷ್ಟವಾದಂತ ಉತ್ತರ ಸಿಗೋದಿಕ್ಕೂ ಕೂಡ ಸಾಧ್ಯ. ಇದು ಸೌಜನ್ಯ ಪ್ರಕರಣದ ವಿಚಾರ. ಬಂಧುಗಳೇ, ಸಾಕಷ್ಟು ಜನ ಕೇಳ್ತಿರ್ತೀರಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತ್ರ ಯಾಕೆ ಮಾತಾಡ್ತೀರಿ, ಈ ಪ್ರಕರಣದಲ್ಲಿ ಮಾತ್ರ ಯಾಕೆ ಹೆಚ್ಚು ಮುತುವರ್ಜಿ, ಅಥವಾ ಬೇರೆ ಇಂಥದ್ದೇನೋ ನಡೆದೇ ಇಲ್ವಾ ಎನ್ನುವ ರೀತಿಯಲ್ಲಿ. ಬಂಧುಗಳೇ, ನಾನು ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಹೇಳೋದು, ಆರಂಭದಿಂದಲೂ ಕೂಡ ಅದನ್ನೇ ಹೇಳ್ಕೊಂಡು ಬಂದಿದ್ದು. ಇದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ಒಂದಷ್ಟು ಚರ್ಚೆಗಳಾಗ್ತಿದೆಯಲ್ಲ, ಆ ಚರ್ಚೆಗಳ ಕಡೆಗೆ ನಾನು ಹೋಗೋದಿಲ್ಲ. ನಾನು ಆರಂಭದಿಂದಲೂ ಕೂಡ ಸೌಜನ್ಯ ಬಗ್ಗೆ ಹೆಚ್ಚೆಚ್ಚಾಗಿ ಮಾತನಾಡ್ತಾ ಇದ್ದಿದ್ದು, ಅಥವಾ ಸೌಜನ್ಯ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಬಂಧುಗಳೇ, ಅಂಥದ್ದೊಂದು ಪುಣ್ಯಕ್ಷೇತ್ರದ ಬುಡದಲ್ಲೇ ಈ ಪ್ರಕರಣ ನಡೀತು ಅನ್ನೋದು ಒಂದು ವಿಚಾರ, ಅಷ್ಟೊಂದು ಜನ ಓಡಾಡುವಂತಹ ಪ್ರದೇಶದಲ್ಲಿ. ಮತ್ತೊಂದು, ಸೌಜನ್ಯ ದೇಹ ಸಿಕ್ಕಂತ ರೀತಿ, ಆ ಹೆಣ್ಮಗಳು ಕೊನೆಯ ಕ್ಷಣದಲ್ಲಿ ಒದ್ದಾಡಿದಂಥ ರೀತಿ, ನನ್ನ ಪ್ರಕಾರ ಅಂಥ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಾವು ಯಾವುದಕ್ಕೂ ಹೋಲಿಕೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಭೀಕರವಾದಂತಹ ಪ್ರಕರಣ ಇದು, ಅಷ್ಟು ಭೀಕರವಾದಂತಹ ಪ್ರಕರಣ. ಒಂದು ಪುಣ್ಯಕ್ಷೇತ್ರದ ಬುಡದಲ್ಲಿ ಆದಂತಹ ಪ್ರಕರಣ ಅಥವಾ ಘಟನೆಗೆ 14 ವರ್ಷಗಳಿಂದ ನ್ಯಾಯ ಸಿಗಲ್ಲ ಅಂದ್ರೆ ಏನರ್ಥ, ಅದನ್ನೇ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬಂದಿದ್ದು, ಅದೊಂದು ವಿಚಾರ. ಮತ್ತೊಂದು, ಈಗ ಅಂದ್ರೆ ಹಿಂದೆ ಜಡ್ಜ್ಮೆಂಟ್ ಬಂತಲ್ಲ, ನೀವು ಗಮನಿಸಿದ್ರಿ, CBI ಎಷ್ಟು ಕೆಟ್ಟದಾಗ ತನಿಖೆ ಮಾಡಿದೆ, CID ಎಷ್ಟು ಕೆಟ್ಟದಾಗ ತನಿಖೆ ಮಾಡಿದೆ, ಸ್ಥಳೀಯ ಪೊಲೀಸರು ಎಷ್ಟು ಕೆಟ್ಟದಾಗ ತನಿಖೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹಿಂದಿನ ಜಡ್ಜ್ಮೆಂಟ್ ನಲ್ಲೇ ಇತ್ತು, ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಎನ್ನುವ ರೀತಿಯಲ್ಲಿ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಎನ್ನುವಂಥ ರೀತಿಯಲ್ಲಿ. ಅಂದ್ರೆ ಅಷ್ಟು ಕೆಟ್ಟದಾಗಿ ತನಿಖೆ ಆದಂತಹ ಪ್ರಕರಣ, ಅಷ್ಟು ನಿರ್ಲಕ್ಷ್ಯ, ಅಷ್ಟು ಬೇಜವಾಬ್ದಾರಿತನದಿಂದ ತನಿಖೆ ಆದಂತಹ ಪ್ರಕರಣ, ಇದಕ್ಕೊಂದು ಎಂಡ್ ಬೇಡವಾ, ಇದಕ್ಕೊಂದು ನ್ಯಾಯವನ್ನ ಒದಗಿಸೋದು ಬೇಡವಾ, ಅದು ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಅದನ್ನೇ ಹಿಂದಿನಿಂದಲೂ ಕೂಡ ನಾವು ಒತ್ತಾಯವನ್ನ ಮಾಡಿಕೊಂಡು ಬಂದಿದ್ದು. ಯಾರು ಆ ಕ್ರೂರಿಗಳು, ಯಾರು ಆ ಹಿಂಸೆಯನ್ನ ಕೊಟ್ಟಂತವರು, ಅದು ಜಗತ್ತಿನ ಮುಂದೆ ಬಯಲಾಗಬೇಕಾಗತ್ತೆ. ಗೊತ್ತಾಗದೆ ಹೋದ್ರೆ ಹೆಂಗೆ ಇಂಥ ಪ್ರಕರಣದಲ್ಲಿ, ಇಷ್ಟು ಸೂಕ್ಷ್ಮವಾದಂತಹ ಪ್ರಕರಣದಲ್ಲಿ? ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಆದೇಶ ಆದ ಬಳಿಕ ಸ್ಪಷ್ಟವಾಗಿ ಇನ್ನೊಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇರ್ತೇನೆ. ಧನ್ಯವಾದ.